ಜಿಲ್ಲೆಯಲ್ಲಿ ಮ್ಯಾನ್ ಹೋಲ್ ಅಕ್ರಮಗಳ ವಿರುದ್ಧ ಮತ್ತು ಸಫಾಯಿ ಕರ್ಮಚಾರಿಗಳ ಕುರಿತು ಜಿಲ್ಲಾಡಳಿತ ಸುಳ್ಳು ಮಾಹಿತಿ ನೀಡಿದೆ ಎಂದು ಆರೋಪಿಸಿ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕುಕನೂರು ತಾಲೂಕಿನ ಬೆಟ್ಟಪ್ಪನಹಳ್ಳಿಯಲ್ಲಿ ಸಫಾಯಿ ಕಾರ್ಯಚಾರಿ ಕುಟುಂಬಗಳ ಸಮಗ್ರ ಮಾಹಿತಿಯನ್ನ ಮುಚ್ಚಿಟ್ಟು ಸರ್ಕಾರಕ್ಕೆ ತಪ್ಪು ವರದಿ ನೀಡಲಾಗಿದೆ ಎಂದು ಸಮಿತಿಯ ರಾಜ್ಯ ಸಂಚಾಲಕ ಡಾಕ್ಟರ್ ಹೋಬಳೇಶ್ ಹಾಗೂ ಪದ್ಮ ಅವರು ಗಂಭೀರವಾಗಿ ದೂರಿದ್ದಾರೆ. ಕೂಡಲೇ ಈ ಅನ್ಯಾಯವನ್ನ ಸರಿಪಡಿಸಿ ಕಾರ್ಮಿಕರಿಗೆ ಪುನರ್ವಸತಿ ಕಾರ್ಡ್ ನೀಡಿ ಸರ್ಕಾರದಿಂದ ಸೂಕ್ತ ಗುರುತಿಸುವಿಕೆ ಹಾಗೂ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿರುವ ಅವರು, ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಈ ಬೇಜವಾಬ್ದಾರಿ ಹಾಗೂ ಸುಳ್ಳು ಮಾಹಿತಿ ನೀಡಿದ ಧೋರಣೆಯನ್ನ ಖಂಡಿಸಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲ ಮತ್ತು ಅನೈರ್ಮಲ್ಯ ಸ್ವಚ್ಛಗಳು ಇಲ್ಲ ಅಂತೇಳಿ ಹೇಳ್ತಾ ಇದೆ. ಉದಾಹರಣೆಗೆ ಕೊಪ್ಪಳ ನಗರಸಭೆನೇ ತಗೊಂಡ್ರೆ ಸುಮಾರು ಮುಕ್ಕಾಲು ಭಾಗ UGD ಕನೆಕ್ಷನ್ಸೇ ಇಲ್ಲ, ಎಲ್ಲನೂ ಪಿಟ್ಗುಣಿಗಳೇ ಇಟ್ಕೊಂಡಿದ್ದಾರೆ ಎಲ್ಲರೂ. ಸೊ ಇವನ್ನೆಲ್ಲ ಕ್ಲೀನ್ ಮಾಡಿಸ್ತಕ್ಕಂಥದ್ದು ಜನನೇ ಮಾಡ್ತಾ ಇದ್ದಾರೆ. ಆದರೂ ಸಹ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿನ ಅಧಿಕಾರಿಗಳು ಸುಳ್ಳು ಘೋಷಣೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸದಸ್ಯರನ್ನೆಲ್ಲ ಭೇಟಿ ಮಾಡಿ ಅವ್ರು ಯಾವಾಗಿಂದ ಈ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಪರಿಸ್ಥಿತಿಗಳು ಏನು ಅಂತ ತಿಳ್ಕೊಂಡಿದ್ದೀವಿ ನಾವೀಗ. ಈಗ ನಮ್ಮ ಮುಂದಿನ ಕಾರ್ಯಾಚರಣೆ ಏನಪ್ಪ ಅಂತಂದರೆ, ಕಾನೂನು ಪ್ರಕಾರ ನಾವು ಸ್ವಘೋಷಣಾ ಪತ್ರವನ್ನು ಸಲ್ಲಿಸ್ತಾ ಇದ್ವಿ ಜಿಲ್ಲಾಧಿಕಾರಿಗಳಿಗೆ. ಇವರೆಲ್ಲರೂ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಇದ್ದಾರೆ, ಇವ್ರನ್ನ ನೀವು ಗುರುತು ಮಾಡಿಕೊಂಡು ಇವರಿಗೆ ID ಕಾರ್ಡ್ನ ಕೊಡಬೇಕು ಮತ್ತು ಕಾನೂನಾತ್ಮಕ ಪುನರ್ವಸತಿ ಕೊಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಕಳೆದ ಸುಮಾರು 20 ವರ್ಷಗಳಿಂದನೂ ಸಹ ಪುನರ್ವಸತಿ ಕೊಡದೆ ಈ ಕಾರ್ಮಿಕರಿಗೆ ಮೋಸ ಮಾಡಿದರೆ ಜಿಲ್ಲಾಡಳಿತ. ಈ ಮೋಸವನ್ನು ನಾವು ಸಹಿಸೋಕ್ಕಾಗೋದಿಲ್ಲ. ಇನ್ಮೇಲೆ ನೀವು ನಮಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಷನ್ ಮಾಡ್ತಾ ಇದ್ದೀವಿ ನಾವು, ಇವನ್ನ ಒಪ್ಕೋಬೇಕು ಮತ್ತು ಎಲ್ಲರಿಗೂ ID ಕಾರ್ಡ್ನ ಕೊಡಬೇಕು, ಪುನರ್ವಸತಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಆಗಿದೆ. ನನ್ನ ಹೆಸರು ಪದ್ಮ ಅಂತ. ನಾನು ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸಂಘಟನೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಕೆಲಸ ಮಾಡ್ತಾ ಇದ್ದೀನಿ, ಹಾಗೂ ರಾಜ್ಯ ಮೇಲ್ವಿಚಾರಣಾ ಸಮಿತಿ ಸದಸ್ಯರಾದರೂ ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಿಂದ. ಈಗೇನು ಜಿಲ್ಲಾಧಿಕಾರಿಗಳು ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸನ್ನು ಗುರುತಿಸಿ ಎಲ್ಲೆಲ್ಲಿದ್ದಾರೆ ಅನ್ನೋದನ್ನು ಅವ್ರು ಐಡೆಂಟಿಫೈ ಮಾಡಬೇಕಾಗಿತ್ತು. ಆದರೆ ಅವ್ರಿಗೆ ಆ ಕೆಲಸ ಮಾಡದೆ ಅವರ ಏನು ಜಿಲ್ಲಾಡಳಿತ ದುರಾಡಳಿತದಿಂದ ಯಾರು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಪದ್ಧತಿ ಇದೆ ಅಂತಂದ್ರೆ ಅವರು ಅವಮಾನಕರ ಕೋಲಾರ ಜಿಲ್ಲೆಗೆ ಅಂತ ಹೇಳ್ತಾ ಅವರು ಕೊಪ್ಪಳ ಜಿಲ್ಲೆಗೆ ಆದ್ದರಿಂದ ಅವ್ರು ಏನು ಮಾಡಿದ್ದಾರೆ, ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಈಗ ಉದಾಹರಣೆ ಬೆಟ್ಟಪ್ಪನಹಳ್ಳಿಯಲ್ಲೇ 150 ಕುಟುಂಬ ಇದೆ. ಆ ಕುಟುಂಬನ ಪರಿಗಣಿಸದೆ ಅವನ್ನ ಹೋಗಿ ಭೇಟಿ ಮಾಡದೆ ಇವರೇ ಸ್ವಂತ ನಿರ್ಧಾರ ತಗೊಂಡು ನಮ್ಮ ಕಾರ್ಮಿಕರು ಇನ್ನೂ ಜೀವಂತವಾಗಿದ್ದಾರೆ ಅಂತ ತಿಳಿದಲ್ಲದೆ ಅವ್ರು ಇನ್ನೂ ಸತ್ತೋಗಿದ್ದಾರೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಅವ್ರನ್ನ ಜಿಲ್ಲಾಧಿಕಾರಿಗಳನ್ನ ಆಗಿನ ಜಿಲ್ಲಾಧಿಕಾರಿಗಳಾಗ್ಬೋದು, ಈಗ ಜಿಲ್ಲಾಧಿಕಾರಿಗಳಾಗ್ಬೋದು, ಅವ್ರನ್ನ ಖಂಡಿಸ್ತೀವಿ ನಾವು. ಈಗ ಏನು ನಮ್ಮ ಮುಂದೆ ಉದಾಹರಣೆಗೆ ನಿಂತಿರುವ ಕಾರ್ಮಿಕರೊಟ್ಟಿಗೆ ನಾವು ಹೋಗಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘಟನೆ ಕಡೆಯಿಂದ ಸ್ವಘೋಷಣೆ ಪತ್ರಿಕೆಯನ್ನು ಕೊಡ್ತೀವಿ, ಅವರು ತಗೋಬೇಕು, ನಮ್ಮ ಕಾರ್ಮಿಕರನ್ನ ಐಡೆಂಟಿಫೈ ಮಾಡಲೇಬೇಕು ಅನ್ನೋದನ್ನು ನಮ್ಮ ಸಂಘಟನೆ ಕಡೆಯಿಂದ ಒತ್ತಾಯ ಮಾಡ್ತೀವಿ. ಅವ್ರು ಏನು ಅವ್ರ ಸ್ವಘೋಷ ಏನು ತಪ್ಪು ನಿರ್ಧಾರ ತಗೊಂಡು ರಾಜ್ಯಕ್ಕೆ ಮನವಿ ಸಲ್ಲಿಸಿದರೆ ಅದನ್ನ ಖಂಡಿಸ್ತೀವಿ. ಮುಂದೇನಾದ್ರೂ ಹೋರಾಟ ಮಾಡಬೇಕನ್ನುವಂತ ವಿಚಾರ ನಿರಂತರವಾಗಿ ನಿರಂತರವಾಗಿ ಇದು ನಮ್ಮ ಮೊದಲ ಹೆಜ್ಜೆ ಆಗಿದೆ. ನಾವು ಅವ್ರನ್ನ ಕಾರ್ಮಿಕರು ಎಲ್ಲಿದ್ದಾರೆ ಹೇಗಿದೆ ಅಂತ ಗುರುಸ್ತೀವಿ. ಇನ್ನು ಕೊಪ್ಪಳ ಜಿಲ್ಲೆ ವಿಸ್ತಾರವಾಗಿದೆ. ನಾವು ಒಂದು ಬೆಟ್ಟಪ್ಪನಹಳ್ಳಿ ಗ್ರಾಮ ಮಾತ್ರ ನೋಡಿದ್ದೀವಿ. ಕೋಲಾರ ಜಿಲ್ಲೆ ಬೆಟ್ಟಪ್ಪನಹಳ್ಳಿ ಕುಕನೂರು ತಾಲೂಕು ಆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವ ಕಾರ್ಮಿಕರು ಮಾತ್ರ ನೋಡಿದ್ದೀವಿ. ಅವ್ರು ನಿಜವಾಗೂ ಆ ಖುದ್ದಾಗಿ ಆ ಮಾತುಗಳನ್ನು ಆಲಿಸಬೇಕಾಗಿತ್ತು, ಆಲಿಸದೆ ಅವರು ದುರಾಡಳಿತಕ್ಕೆ ಅನ್ಯಾಯ ಮಾಡಿದ್ದಾರೆ, ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ, ಆ ಕುಟುಂಬಗಳಿಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಸಂಘಟನೆ ಎಚ್ಚೆತ್ತುಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಒಂದು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಕ್ಕೆ ನಾವು ಸಂಘಟನೆ ತಯಾರಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಮೇಡಮ್, ರಾಜ್ಯದಲ್ಲಿ ಅಂದಾಜಿದ್ದು ಎಷ್ಟು ಸಂಖ್ಯೆ ಇದೆ? ರಾಜ್ಯದಲ್ಲಿ 7,000 ಜನ ಸಂಖ್ಯೆ ಈಗ ಇನ್ನೂ ಜಾಸ್ತಿ ಆಗಿರೋದು, ಅದು ಆಗ್ಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ. ನಾವು ಹೇಳಕ್ಕೆ ಬರಲ್ಲ. 7,000 ಅಲ್ಲ, 15 ಆಗ್ಬೋದು, 20, 30, 40 ಸಾವಿರ ಹಾಕ್ಬೋದು. ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚು ಪೆಟ್ಟುಗುಂಡಿಗಳು ಉಟ್ಕೊಂತ ಇರ್ತವೆ. ಜನರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ, ಅವು ಕೆಲಸ ಮಾಡೋ ಕಾರ್ಮಿಕರು ಹೆಚ್ಚಾಗ್ತಾ ಇರುತ್ತೆ. ಥ್ಯಾಂಕ್ ಯು.